ದೀಪಿಕಾ ಏನಿದೆಲ್ಲ, ನೀನು ಅವಳಿಗೆ ಸಾಲ ಕೊಟ್ಟಿದ್ಯಾ? ಹೌದು ಅಭಿ, ತುಂಬ ಕಷ್ಟ ಇದೆ, ದುಡ್ಡಿನ ಸಹಾಯ ಬೇಕು ಅಂತ ಕೇಳಿದ್ಲು. ಅದಕ್ಕೆ ನಾನೇ 20 ಲಕ್ಷ ಕೊಟ್ಟಿದ್ದೆ. ಇಲ್ಲ, ನಾ ತಗೊಂಡಿದ್ದು 5 ಲಕ್ಷ ಅಷ್ಟೇ. ಇವಳು ಸುಳ್ಳು ಹೇಳ್ತಿದ್ದಾಳೆ. ಈಗಲೇ 5 ಲಕ್ಷನ ವಾಪಸ್ ಕೊಡು ಅಂತ ಕೇಳಿದ್ಲು. ಈಗಲೇ ಕೊಟ್ಟರೆ 5 ಲಕ್ಷ, ಲೇಟಾಗಿ ಕೊಟ್ಟರೆ 20 ಲಕ್ಷ ಕೊಡಬೇಕು ಅಂತ ಹೇಳಿದ್ಲು. ಆದರೆ ಈಗ 20 ಲಕ್ಷ ತಗೊಂಡಿದ್ದೀನಿ ಅಂತ ಹೇಳ್ತಿದ್ದಾಳೆ. ಯಾಕೆ ಸುಳ್ಳು ಹೇಳ್ತಿದ್ಯಾ ಸಂಧ್ಯಾ? ದುಡ್ಡು ತಗೊಳ್ಬೇಕಾದಾಗ ಚೆನ್ನಾಗೇ ಇತ್ತು, ಈಗ ವಾಪಸ್ ಕೇಳಿದ್ರೆ ನನ್ನ ಮೇಲೆ ಆರೋಪ ಮಾಡ್ತಿದ್ಯಾ? ಏನ್ರಮ್ಮ ಇದೆಲ್ಲ? ಶುಭ ಕಾರ್ಯ ನಡೆಯುವಾಗ ಇಂಥ ಮಾತುಗಳೆಲ್ಲ ಬೇಕಾ? ಹಾಗಂತ ನನ್ನ ಮೇಲೆ ಆರೋಪ ಮಾಡ್ತಿದ್ರೆ ನೋಡ್ತಾ ಸುಮ್ಮನೆ ಇರ್ಬೇಕಾ ಮಾವ? ಅಭಿ, ನಾನು ಇವಳಿಗೆ ದುಡ್ಡು ಕೊಟ್ಟಿರೋದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ. ಇವಳು ನನಗೆ ಸೈನ್ ಮಾಡ್ಕೊಂಡಿರೋ ಬಾಂಡ್ ಪೇಪರ್ ನನ್ನ ಹತ್ರ ಇದೆ. ಆಯ್ತಾಯ್ತು, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಈಗ ಎಲ್ಲರೂ ಖುಷಿಯಿಂದ ಶಾಸ್ತ್ರ ಮಾಡಬೇಕು ಅಂತ ಬಂದಿದ್ದೀವಿ, ಅದನ್ನು ಮಾಡೋಣ. ಇಲ್ಲ, ಇಷ್ಟೆಲ್ಲ ಆದಮೇಲೆ ನಾನೇ ಸುಮ್ಮನೆ ಇರಬೇಕು? ನನಗೀಗಲೇ ಆ ದುಡ್ಡು ವಾಪಸ್ ಬೇಕು. ದೀಪಿಕಾ, ಯಾಕೆ ಹೀಗೆ ಮಾತಾಡ್ತಿದ್ಯಾ? ಈ ಟೈಮಲ್ಲಿ ದುಡ್ಡು ಕಾಸಿನ ವ್ಯವಹಾರ ಎಲ್ಲ ಬೇಕಾ? ಮೊದಲು ಶಾಸ್ತ್ರ ಎಲ್ಲ ಮುಗಿಲಿ, ಆಮೇಲೆ ಮಾತಾಡೋಣ. ಏನಮ್ಮ ದೀಪಿಕಾ ಇದು? ಮಿಡಲ್ ಕ್ಲಾಸ್ ಜನ ಏನೋ ಆಸೆಗೆ ಬಿದ್ದು ನಿನ್ನ ಹತ್ರ ಸಾಲ ಮಾಡಿರ್ತಾಳೆ. ಈಗ ನೀನು ಬೇಕು ಅಂದ ತಕ್ಷಣ ಅವಳು ಕೊಡೋಕ್ಕಾಗತ್ತಾ? ಅವಳು ಅದನ್ನು ಇಟ್ಕೊಂಡಿರ್ತಾಳ? ನಿನ್ನ ಹತ್ರ ಸಾಲ ಮಾಡಿ ಇನ್ಯಾರ್ದೋ ಸಾಲ ತೀರಿಸಿರ್ತಾಳೆ. ಆದರೂ ಅತ್ತೆ, ಎಲ್ಲರೂ ಮುಂದೆ ನಾನು ಸುಳ್ಳು ಹೇಳ್ತಿದ್ದೀನಿ ಅನ್ನೋ ಹಾಗೆ ಮಾತಾಡ್ತಿದ್ದಾಳೆ. ಇದನ್ನೆಲ್ಲ ನಾನು ಯಾಕೆ ಸಹಿಸ್ಕೋಬೇಕು? ಇವಳು ನನ್ನ ಹತ್ರ 20 ಲಕ್ಷ ಇಸ್ಕೊಂಡಿದ್ದಾಳೆ, ಅದು ನನಗೆ ಈಗಲೇ ವಾಪಸ್ ಬೇಕು. ದೀಪಿಕಾ, ನೀನು ಈ ರೀತಿ ಮಾತಾಡ್ತಿರೋದು ಸರಿ ಇಲ್ಲ. ಇಲ್ಲ ಅದಕ್ಕೆ ಇಷ್ಟೆಲ್ಲ ಆದಮೇಲೆ ಇದು ಈಗಲೇ ಇತ್ಯರ್ಥ ಆಗಬೇಕು. ದೀಪಿಕಾ, ಹೋಗಿ ಆ ಬಾಂಡ್ ಪೇಪರ್ ತಗೊಂಡು ಬಾ. ಬಾಂಡ್ ಪೇಪರ್ ಯಾಕಬ್ಬಿ? ನನ್ನ ಮೇಲೆ ನಂಬಿಕೆ ಇಲ್ವಾ? ಮಾತು ಇಷ್ಟೆಲ್ಲ ಮುಂದುವರೆದ ಮೇಲೆ ನಂಬಿಕೆ ಬಗ್ಗೆ ಮಾತಾಡಬೇಡ. ಹೋಗಿ ಆ ಬಾಂಡ್ ಪೇಪರ್ ತಗೊಂಡು ಬಾ. ಇದರಲ್ಲಿ ಸಂಧ್ಯಾ ಸೈನ್ ಇದೆ ಅಷ್ಟೇನೆ. ಅವಳು ಎಷ್ಟು ಅಮೌಂಟ್ ತಗೊಂಡಿದ್ದಾಳೆ, ಯಾವಾಗ ತಗೊಂಡಿದ್ದಾಳೆ, ಅದು ಯಾವ ಇನ್ಫಾರ್ಮೇಶನು ಇಲ್ಲ, ಖಾಲಿ ಇದೆ. ಅಂದರೆ ನೀನು ಇದನ್ನೆಲ್ಲ ಬೇಕು ಅಂತಾನೆ ಮಾಡ್ತಿದ್ಯಾ? ಈ ಸೈನ್ ಮಾಡಿರೋದ್ರಿಂದ 20 ಲಕ್ಷ ಅಂತ ನೀನು ಹೇಳ್ತಿದ್ಯಾ, ಆದರೆ ನಾನು ಹೇಳ್ತಿದ್ದೀನಿ ನೀನು ಸಂಧ್ಯಾಗೆ ಯಾವ ದುಡ್ಡು ಕೊಟ್ಟಿಲ್ಲ ಅಂತ. ಸಂಧ್ಯಾ ಯಾವ ದುಡ್ಡನ್ನು ತಗೊಂಡಿಲ್ಲ, ಎಲ್ಲ ಸುಳ್ಳು. ನೀನು ಹೇಳ್ತಿದ್ದ 20 ಲಕ್ಷ ತಗೊಂಡಿದ್ದಾಳೆ ಅಂತ,
ಆದರೆ ಅದಕ್ಕೆ ಯಾವ ಸಾಕ್ಷಿನೂ ಇಲ್ಲ. ಇಲ್ಲ ಅಭಿ, ಅದ್ರಲ್ಲಿ ಬರ್ದಿಲ್ಲ ಅಷ್ಟೇ. ನಾನು ಇವಳಿಗೆ ದುಡ್ಡು ಕೊಟ್ಟಿದ್ದೀನಿ. ಇಲ್ಲ ದೀಪಿಕಾ, ನೀನು ಅವಳಿಗೆ ದುಡ್ಡು ಕೊಟ್ಟಿಲ್ಲ. ಸತ್ಯವಾಗ್ಲೂ ನಾನು ದುಡ್ಡು ಕೊಟ್ಟಿದ್ದೀನಿ ಅಭಿ. ಎಷ್ಟು ಕೊಟ್ಟಿದ್ಯಾ? 5 ಲಕ್ಷ. ಏನಮ್ಮ ದೀಪಿಕಾ ಅದು? ಫಂಕ್ಷನ್ನ ಖುಷಿಯಾಗಿ ಮಾಡ್ಕೋಬೇಕು ಅಂತ ತುಳಸಿ ಅವರು ಅಂದ್ಕೊಂಡಿದ್ರು. ನೀನು ಈ ವಿಷಯನ ತೆಗೆದು ಅವ್ರ ಖುಷಿನೆಲ್ಲ ಹಾಳು ಮಾಡಿಬಿಟ್ಟೆ. ನಗು ತುಂಬಿದ ಮನೇಲಿ ಇದ್ದಕ್ಕಿದ್ದಾಗೆ ಎಲ್ಲರ ಮನಸ್ಸನ್ನು ಬೇಜಾರು ಮಾಡಿಬಿಟ್ಟೆ ನೋಡು. ಏನಿದೆಲ್ಲ? ಇದನ್ನೆಲ್ಲ ನನಗೆ ಕೇಳಿಲ್ಲ. ತಗೋ, ಇದು ಬ್ಲ್ಯಾಂಕ್ ಚೆಕ್, ಸೈನ್ ಮಾಡಿದ್ದೀನಿ. ಅವಳು ನಿನಗೆ ಎಷ್ಟು ಸಾಲ ಕೊಡಬೇಕು ಅಂತಿದ್ಯೋ ಅಷ್ಟನ್ನು ಬರ್ಕೋ. ಅಭಿ, ಈ ಹಣ ನೀನು ಯಾಕೆ ಕೊಡಬೇಕು? ಆ ಹಣ ನಂದು, ತಗೊಂಡಿರೋಳು ಅವಳು. ಆ ಹಣ ಸೇರ್ಬೇಕಾಗಿರೋದು ಈ ಮನೆಗೆ. ನಮ್ಮ ಹಣನ ನಾವೇ ಕೊಟ್ಕೊಳ್ಳೋದಾ? ಸಂಧ್ಯಾ ತುಳಸಿ ಅವ್ರ ಮಗಳು, ಹಾಗಂದ್ಮೇಲೆ ಅವಳು ಈ ಮನೆ ಮಗಳೇನೆ. ಈ ಮನೆಯಲ್ಲಿ ನಮಗೆಷ್ಟು ಅಧಿಕಾರ ಗೌರವ ಇದೆಯೋ ಅಷ್ಟೇ ಅಧಿಕಾರ ಗೌರವ ಅವಳಿಗೂ ಸಿಗಬೇಕು. ಅವಳ ಕಡೆಯಿಂದ ಆ ಚೆಕ್ನ ನಾನೇ ನಿನಗೆ ಕೊಟ್ಟಿದ್ದೀನಿ, ಅದನ್ನು ತಗೊಂಡು ಸುಮ್ಮನಿದೆ ಬಿಡು. ಇಲ್ಲ ಅಭಿ, ನಿನ್ನಿಂದ ನಾನು ಹೇಗೆ ದುಡ್ಡು ತಗೊಳ್ಳಿ? ನೀನು ಇಷ್ಟು ಹೇಳಿದ್ಮೇಲೆ ನನಗೆ ದುಡ್ಡು ಬೇಡ. ಸಾಕು, ಇನ್ನೇನು ಮಾತಾಡಬೇಡ. ಇನ್ನು ಒಂದೇ ಒಂದು ಮಾತಾಡಿದ್ರು ನಾನು ಸುಮ್ಮನಿರಲ್ಲ. ನೋಡಿ, ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ. ದೀಪಿಕಾ ಪರವಾಗಿ ನಾನು ಸಾರಿ ಕೇಳ್ತೀನಿ. ನಡೆದಿರೋದೆಲ್ಲ ಕೆಟ್ಟಗಳಿಗೆ ಅಂತ ಮರೆತು ಮತ್ತೆ ಖುಷಿ ಖುಷಿಯಿಂದ ಫಂಕ್ಷನ್ ಮಾಡೋಣ ಪ್ಲೀಸ್. ಈ ರೀತಿಯೆಲ್ಲ ನಡಿಬಾರ್ದಿತ್ತು, ಆಗಿದ್ದಾಗೋಯ್ತು. ಈ ಮನೇಲಿದ್ದಿದ್ದ ಖುಷಿ ಮತ್ತೆ ಬರಬೇಕು. ನಿಮ್ಮೆಲ್ರಿಗೂ ನಾನು ಸಾರಿ ಕೇಳ್ತೀನಿ. ಇಲ್ಲ, ಈ ವಿಷಯದಲ್ಲಿ ನಮ್ಮದು ತಪ್ಪಿದೆ. ಸಂಧ್ಯಾ ಈ ವಿಷಯನ ಮುಂಚೆನೇ ಹೇಳಿದರೆ ಇಷ್ಟೆಲ್ಲ ಆಗಕ್ಕೆ ಬಿಡ್ತಾನೆ ಇರಲಿಲ್ಲ. ಸಾರಿ. ಇದಕ್ಕೆಲ್ಲ ಕಾರಣನೇ ನಾನು. ದಯವಿಟ್ಟು ಎಲ್ಲ ನನ್ನ ಕ್ಷಮಿಸ್ಬಿಡಿ. ಅಮ್ಮ, ನೀನು ಯಾವಾಗಲೂ ಖುಷಿಯಾಗಿರ್ಬೇಕಮ್ಮ. ನಾನು ಯಾವತ್ತೂ ಮಾಡಿ ತಪ್ಪಿಗೆ ಈಗ ಶಿಕ್ಷೆ ಅನುಭವಿಸ್ತಿದ್ದೀನಿ. ಆದರೆ ನೀನು ಇದನ್ನು ಅಂದ್ಕೋಬೇಡ. ನೀನು ಅಂದ್ಕೊಂಡ್ರೆ ನನಗದು ಸಹಿಸೋಕ್ಕೆ ಶಕ್ತಿ ಇಲ್ಲ. ಯಾವತ್ತೂ ಮಾಡಿರೋ ತಪ್ಪುಗಳು ಅಂತ ಹೇಳ್ತಿದ್ಯಲ್ಲ, ತಪ್ಪುಗಳು ಎಲ್ಲರೂ ಮಾಡ್ತಾರೆ. ಆದರೆ ಕೆಲವೊಂದ್ಸಲಿ
ಅದನ್ನು ತಿದ್ಕೊಂಡಾದ್ಮೇಲೂ ಅದರ ಆರೋಪಗಳು ನಮ್ಮ ಹಿಂದೆನೇ ಬರುತ್ತೆ. ತಿದ್ಕೊಳ್ಳೋ ಮನಸ್ಸು ಮಾಡೋರು ಆ ಆರೋಪನ ಎದುರಿಸೋ ಮನಸ್ಸು ಮಾಡಬೇಕು. ಇಲ್ಲಿ ಯಾರ್ದು ತಪ್ಪಿಲ್ಲಪ್ಪ. ಏನೋ ಕೆಟ್ಟಗಳಿಗೆ ಈ ಟೈಮಲ್ಲಿ ಇದೆಲ್ಲ ಬಂತು. ಆ ಕೆಟ್ಟಗಳಿಗೆ ಕಳೆದು ಎಲ್ಲರ ಮುಖದಲ್ಲೂ ನಗು ಮೂಡಬೇಕು. ದೀಪಿಕಾ, ನೀನು ಬೇಜಾರು ಮಾಡ್ಕೊಬೇಡಮ್ಮ. ದೀಪಿಕಾ, ಸಂಧ್ಯಾ, ನೀವಿಬ್ಬರು ನನ್ನ ಮಕ್ಕಳೇ. ಮಾತುಗಳೇನೇ ಬರಲಿ, ಮನಸ್ತಾಪಗಳೇನೇ ಇರಲಿ, ನಿಮ್ಮ ಮಾತುಗಳು ಮನಸ್ತಾಪಗಳು ಮನೆ ನೆಮ್ಮದಿನ ಹಾಳು ಮಾಡದೇ ಇರಲಿ, ಇದೊಂದೇ ನಾನು ನಿಮ್ಮನ್ನು ಕೇಳ್ಕೊಳ್ಳೋದು. ಇಲ್ಲ, ಮತ್ತೆ ಹೀಗಾಗಲ್ಲ ಅಂತ ನನಗೂ ಅನ್ನಿಸ್ತಿದೆ. ದಯವಿಟ್ಟು ಶಾಸ್ತ್ರನೆಲ್ಲ ಶುರು ಮಾಡಿ. ಇನ್ನೇನು ಆಯ್ತಲ್ಲ, ಒಂದು ಸಣ್ಣ ಸುಂಟ್ರ ಗಾಡಿ ಹೀಗೆ ಬಂದು ಆಗೋಯ್ತು ಅಷ್ಟೇ. ಆ ಸುಂಟ್ರ ಗಾಳಿ ಚೂರು ಪಾರು ಧೂಳು ಎಬ್ಸಿರ್ಬೋದು, ಆದರೆ ಆ ಸುಂಟ್ರ ಗಾಳಿಗೆ ಈ ಮನೆ ನಗುನ ಹಾಳು ಮಾಡೋ ಶಕ್ತಿ ಇಲ್ಲ. ನೀನು ಈ ಮನೆ ಮಗಳು ಅಂತ ಹೇಳ್ದೆ ಅಲ್ವಾ? ಹಾಗಂದಮೇಲೆ ಶುಭ ಕಾರ್ಯ ನಡೆಯುವಾಗ ಈ ಮನೆ ಮಗಳು ಕಣ್ಣೀರು ಹಾಕಬಾರ್ದು. ನಮ್ಮ ತಮ್ಮನೇ ದೊಡ್ಡವನಾಗಿ ಇಷ್ಟು ದೊಡ್ಡ ದೊಡ್ಡ ಮಾತುಗಳಾಡ್ತಿದ್ದಾನೆ, ಅದಕ್ಕಾದ್ರೂ ನಾವೆಲ್ಲರೂ ಖುಷಿಯಾಗಿರ್ಬೇಕಲ್ವಾ? ಆಯಿತು, ಆಗಿದ್ದೆಲ್ಲ ಆಯಿತು. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾರಲ್ಲ, ಹಾಗೆ ಸಂಧ್ಯಾ ಮನಸ್ಸಲ್ಲಾಗಲಿ ದೀಪಿಕಾ ಮನಸ್ಸಲ್ಲಾಗಲಿ ಯಾವ ಆತಂಕನೂ ಇರೋದಿಲ್ಲ, ಯಾವ ಟೆನ್ಷನ್ನೂ ಇರೋದಿಲ್ಲ. ಎಲ್ಲ ನಿರಾಳ ಆಯಿತು. ಬನ್ನಿ, ಎಲ್ಲ ಶಾಸ್ತ್ರ ಮುಂದುವರ್ಸೋಣ. ಸಂಧ್ಯಾ, ದೀಪಿಕಾ, ನೀವೇ ಮುಂದೆ ಬನ್ನಿ. ನಿಮ್ಮ ಕೈಯಿಂದನೇ ಈ ಶಾಸ್ತ್ರ ಮುಂದುವರಿಲಿ. ಖುಷಿಯಾಗಿರ್ಬೇಕಾಗಿರೋ ಸಮಯ ಇದು. ನೀವೇ ಕಣ್ಣೀರು ಹಾಕಿದ್ರೆ ನಮಗೆಲ್ಲ ಶ್ರೇಯಸ್ಸಲ್ಲ. ಹೌದಮ್ಮ, ಇಂಥ ಟೈಮಲ್ಲಿ ನಿಮ್ಮ ಕಣ್ಣಲ್ಲಿ ನೀರು ಇರಬಾರ್ದು, ನಿಮ್ಮ ಮುಖದಲ್ಲಿ ನಗು ಇರಬೇಕು. ಎಲ್ಲಿ ಆ ಮುದ್ದಾದ ನಗು ಮತ್ತೆ ನಿಮ್ಮ ಮುಖದಲ್ಲಿ ಬರಲಿ. ನಾವೆಲ್ಲರೂ ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ. ಎಲ್ಲಿ ಬಂತು ಬಂತು ಬಂತು. ನನ್ನ ಕಣ್ಣಲ್ಲಿ ನೀರು ಬಂದಿದ್ದು ಬೇಸರದಿಂದಲ್ಲ. ನನ್ನ ಮಕ್ಕಳೆಲ್ಲರೂ ಒಂದಾಗಿದ್ದಾರೆ, ನನ್ನನ್ನು ಎಷ್ಟು ಪ್ರೀತಿಸ್ತಾರೆ ಅಂತ ಗೊತ್ತಾಯ್ತಲ್ಲ, ಅದಕ್ಕೆ. ಖುಷಿಯಿಂದ ಆರತಿ ಮಾಡಿ ಶಾರ್ವರಿ. ಮನೆ ಅಂದಮೇಲೆ ಚಿಕ್ಕ ಪುಟ್ಟ ಮನಸ್ತಾಪಗಳು ಬರುತ್ತೆ ಹೋಗುತ್ತೆ, ಆದರೆ ಅದನ್ನೆಲ್ಲ ಮೀರಿ ಮನೆಯವರೆಲ್ಲರೂ ಖುಷಿಯಾಗಿದ್ದಾರೆ. ನೀವು ಯಾಕೆ ಬೇಸರ ಪಟ್ಕೋತೀರಾ?
ತುಳಸಿಯವರೇ, ಈಗ ಸಮಾಧಾನ ಆಯಿತಾ? ನಿಮ್ಮ ಬಯಕೆಗಳೆಲ್ಲ ತೀರ್ತಾ ಅಥವಾ ಇನ್ನೂ ಏನಾದರೂ ಇದೆಯೋ? ಇನ್ನೂ ಇದೆ. ಎಲ್ಲರೂ ಇಷ್ಟು ಖುಷಿಯಾಗಿದ್ದೀವಿ. ಇದೇ ಖುಷಿಲಿ ಒಂದು ಫ್ಯಾಮಿಲಿ ಫೋಟೋ ತಗೋಬೋದಲ್ವಾ? ಶಾರ್ವರಿ ಅವರೇ, ಹತ್ರಕ್ಕೆ ಬನ್ನಿ. ಇದು ಫ್ಯಾಮಿಲಿ ಫೋಟೋ. ಮನೆಯವರೆಲ್ಲರೂ ಈ ಕ್ಷಣದಲ್ಲಿ ಸಂತೋಷವಾಗಿದ್ದೀವಿ ಅನ್ನೋದಕ್ಕೆ ಸಾಕ್ಷಿ ಇದು. ಬನ್ನಿ. ಫ್ಯಾಮಿಲಿ ಫೋಟೋ ಏನೋ ಆಯಿತು, ಈಗ ಮನೆ ಮಕ್ಕಳು ಎಲ್ಲರೂ ಅಮ್ಮನ ಜೊತೆ ಫೋಟೋ ತೊಗೊಳೋಣಲ್ವಾ? ಹೆಲೋ, ಬರೀ ಅಣ್ಣ ತಮ್ಮ ಸಾಕಾ? ಈ ತಂಗಿ ಬೇಡವಾ? ನಿನ್ನೇನು ಯಾರ ಬೇಡ ಅಂದಿದ್ರು, ನೀನು ಬಾ. ಸಂಧ್ಯಾ, ಸಮರ್ಥ, ಬನ್ನಿ. ಅದಕ್ಕೆ ಬನ್ನಿ. ಸಿರಿ, ಬನ್ನಿ. ದೀಪಿಕಾ, ಬನ್ನಿ. ಇದೇನು ಮೇಡಮ್ ಹೀಗಾಗೋಯ್ತು? ಅಲ್ಲ, ನಾನಂತೂ ನೀವು ಹೇಳಿದ ಹಾಗೆ ಮಾಡಿದ್ನಪ್ಪ. ಆದರೆ ಅವನ ಅಭಿ ನಿಮ್ಮ ಪ್ಲ್ಯಾನನ್ನೇ ತಳ್ಕೆಳಗೆ ಮಾಡಿಬಿಟ್ಟ. ಇವತ್ತು ಅಭಿ, ನಾಳೆ ಅವನ ಹೆಂಡತಿ ದೀಪಿಕಾ, ನಾಳಿದ್ದು ಉಳಿದೋರು. ಅಯ್ಯ, ಈ ಯಾಳಸ್ ಮುಂಡೆವನ್ನೆಲ್ಲ ನಂಬ್ಕೊಂಡ್ರೆ ಕೆಲಸ ಆಗಲ್ಲ ಮೇಡಮ್. ಏನಿಲ್ಲ ಒಳಗೆ ನೋಡಿ, ಇಂಥ ಕೆಲಸ ಎಲ್ಲ ಮಾಡಬೇಕು ಅಂದರೆ ಬುದ್ಧಿಶಕ್ತಿ ಬೇಕು. ನನ್ನಂಥ ಶಕುನಿಯಿಂದ ಮಾತ್ರ ಸಾಧ್ಯ ಇವೆಲ್ಲ ಮಾಡೋಕ್ಕೆ. ತೋಳು ಬಲ್ದಿಂದ ಆಗುವಂಥದ್ದಲ್ಲ ಇವೆಲ್ಲ. ಒಂದು, ತಲೆಯಲ್ಲಿ ವಿಪರೀತ ಬುದ್ಧಿ ಇರಬೇಕು. ಎರಡನೇದು ಅನುಭವ ಇರಬೇಕು. ನಿಮ್ಮ ಮಾತು ನಿಜ. ಇವರನ್ನೆಲ್ಲ ನಂಬಿ ಯಾವ ಪ್ರಯೋಜನವೂ ಇಲ್ಲ. ನನ್ನ ಕೆಲಸಗಳೆಲ್ಲ ಆಗಬೇಕು ಅಂದರೆ ಅದು ನಿಮ್ಮಂಥವರಿಂದನೇ ಸಾಧ್ಯ. ಆ ಜುಗ್ಗ ಹೊಡೆದಿಯಲ್ಲೋ ಜಾಕ್ಪಾಟು. ಆ ತುಳಸಿ ನನ್ನ ಮುಂದೆನೇ ಮೆರೀತಿದ್ದಾಳೆ. ನನ್ನನ್ನು ಸೋಲಿಸಿ ತಾನೇ ಗೆದ್ದೆ ಅನ್ನೋ ಅಹಂಕಾರದಲ್ಲಿದ್ದಾಳೆ. ಇಂಥದ್ದೆಲ್ಲ ಆದರೆ ಅವಳ ಧೈರ್ಯ ಇನ್ನೂ ಹೆಚ್ಚಾಗುತ್ತೆ. ನನಗೆ ಬರ್ತಿರೋ ಸಿಟ್ಟಿಗೆ ಅವಳನ್ನು ಸಾಯಿಸ್ಬಿಡ್ಬೇಕು ಅನ್ನಿಸ್ತಿದೆ. ಆದರೆ ಏನು ಮಾಡಲಿ? ಮೇಡಮ್, ಏನು ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ನನ್ನ ಮೇಲೆ ಇನ್ನೂ ನಂಬಿಕೆ ಬರಲ್ವಾ ನಿಮಗೆ? ಲಕ್ಷ ಲಕ್ಷ ನನಗೆ ಸಿಗತ್ತೆ ಅಂದರೆ ಹಿಂದೆ ಮುಂದೆ ನೋಡದೆ ಯಾರ ತಲೆ ಮೇಲೆ ಬೇಕಾದರೂ ಕೈ ಇಡೋವಂಥ ವ್ಯಕ್ತಿ ನಾನು. ಅನಾಯಾಸವಾಗಿ ದುಡ್ಡು ಸಿಗತ್ತೆ ಅಂದರೆ ಸಂಬಂಧಗಳೆಲ್ಲ ಅಲಕ್ಷ್ಯ ನನಗೆ. ನೀವೊಂದು ಸ್ವಲ್ಪ ನನ್ನ ಕೈ ಬಿಸಿ ಮಾಡಿದ್ರೆ ದುಗ್ಗಾಣಿ ಎಂಬುದು ದುರ್ಜನ ಸಂಘ, ದುಗ್ಗಾಣಿ ಬಲು ಕೆಟ್ಟದಣ್ಣ.
ದುಗ್ಗಾಣಿ ಬಲು ಕೆಟ್ಟದ್ದಣ್ಣ, ದುಗ್ಗಾಣಿ ಎಂಬುದು ದುರ್ಜನ ಸಂಘ, ದುಗ್ಗಾಣಿ ಬಲು ಕೆಟ್ಟದ್ದ. ತುಳಸಿನ ಬಗ್ಗು ಬಡಿಬೇಕು ಅಂದರೆ ನಾನೇನು ಮಾಡ್ಬೋದು? ನೀವು ಹೇಳಿರೋ ಕೆಲಸ ನಾನು ಮಾಡಿ ಮುಗಿಸೋಕ್ಕೆ ಸದ್ಯಕ್ಕೆ ಇಷ್ಟು ಸಾಕು ಬಿಡಿ. ನಾವು ಯಾರನ್ನಾದರೂ ಸೋಲಿಸಬೇಕು ಅಂದರೆ ಮೊದಲು ನಮ್ಮ ಎದುರಿಗಿರೋ ವ್ಯಕ್ತಿಯ ವೀಕ್ನೆಸ್ಸನ್ನು ನಾವು ತಿಳ್ಕೋಬೇಕು. ಈಗ ತುಳಸಿಯ ವೀಕ್ನೆಸ್ಸು ಅಂದರೆ ಆಕೆ ಮಕ್ಕಳು. ಸಮರ್ಥನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ. ಅವನಿಗೇನಾದರೂ ತೊಂದರೆ ಆದರೆ ಇವಳು ಪ್ರಾಣನೇ ಬಿಟ್ಟುಬಿಡ್ತಾಳೆ. ವೆರಿ ಸಿಂಪಲ್.